ಕತ್ತಲೆಯ ಲೋಕಕ್ಕೆ ಒಂದು ಬೆಳಕು. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 12ನೇ ವಚನ. ನನ್ನ ಸಂಗಡ ಮಾತನಾಡುತ್ತಿದ್ದ ಶಬ್ದವು ಯಾರೆಂದು ನೋಡುವುದಕ್ಕೆ ಹಿಂದಕ್ಕೆ ತಿರುಗಿದೆನು ಎಂಬುದಾಗಿ ತಿಳಿಸುತ್ತದೆ. ಅಪೊಸ್ತಲನಾದ ಯೋಹಾನನನ್ನು ಪದ್ಮೋಸ್ ದ್ವೀಪಕ್ಕೆ ಗಡೀಪಾರು ಮಾಡಿದಾಗ ಆತನು ಅಲ್ಲಿ ಏಕಾಂಗಿಯಾಗಿ ಹತಾಶೆ, ನಿರಾಶೆಗಳಿಂದ ಹೋರಾಡುವಂತಹ ಕ್ಷಣವನ್ನು ನಾವು ಒಂದು ನಿಮಿಷ ಯೋಚಿಸೋಣ. ಆದರೆ ಕರ್ತನ ದಿನದಲ್ಲಿ, ಅಂದರೆ ಸಬ್ಬತ್ ದಿನದಲ್ಲಿ ಜಯಶಾಲಿಯಾದ ತುತ್ತೂರಿಯ ಶಬ್ದ ಆತನನ್ನು ಆಶ್ಚರ್ಯಕ್ಕೆ ಒಳಪಡಿಸಿತು. ಹಾಗೆಯೇ ತುತ್ತೂರಿಯನ್ನು ಜನರು ತಮ್ಮ ಕಾರ್ಯಗಳನ್ನು ವೇಗವಾಗಿ ಮಾಡುವಂತೆ ಹುರಿದುಂಬಿಸಲು ಬಳಸಲಾಯಿತು. ಅದೇ ರೀತಿಯಲ್ಲಿ ಇಲ್ಲಿ ಸೆರೆಯಲ್ಲಿದ್ದಂಥ ಯೋಹಾನನು ಸಾಕ್ಷಿಯನ್ನು ಬರೆದು ಪ್ರವಾದನೆಯನ್ನು ನೀಡಲು ಕರೆಯಲಾಯಿತು. ಹೀಗೆ ಯೋಹಾನನು ಹಿಂತಿರುಗಿ ನೋಡಿದಾಗ ತನ್ನ ಒಂಟಿತನದ ಎಲ್ಲ ಕತ್ತಲೆಯನ್ನು ಹೋಗಲಾಡಿಸಲು ಒಂದು ದೃಶ್ಯವನ್ನು ನೋಡುವವನಾಗಿದ್ದಾನೆ. ಅದೇನೆಂದರೆ 7 ಚಿನ್ನದ ದೀಪಸ್ತಂಭಗಳು. ಯೂದರ ದೇವದರ್ಶನ ಗುಡಾರದ ಪವಿತ್ರ ಸ್ಥಳದಲ್ಲಿ ಇಡಲಾಗಿದ್ದ ದೀಪಸ್ತಂಭದಂತೆ 7 ಪ್ರತ್ಯೇಕ ಘನವಾದ ಚಿನ್ನದ ದೀಪಸ್ತಂಭವಾಗಿತ್ತು. ಈ 7 ದೀಪಸ್ತಂಭಗಳು 7 ಸಭೆಯನ್ನು ಸೂಚಿಸುತ್ತದೆ ಎಂದು ನಾವು 20ನೇ ವಚನದಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಆದರೆ ಈ ಬೆಳಕಿನ ವಿಷಯದಲ್ಲಿ ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 14ರಿಂದ 16 ತನಕ ಓದುವುದಾದರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರಿಗೆಲ್ಲ ಬೆಳಕು ಕೊಡುವುದು. ಅದರಂತೆಯೇ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೇಗೆಂದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಯೋಹಾನನ ಸಂದೇಶದಿಂದ ಕ್ರೈಸ್ತ ಸಭೆಯ ಸೇವೆಯು ದೇವರ ವಾಕ್ಯದಿಂದ ಈ ಲೋಕಕ್ಕೆ ಬೆಳಕಾಗಬೇಕಾಗಿತ್ತು. ಆದರೆ ಆ ಬೆಳಕನ್ನು ನಂದಿಸಲು ರೋಮ್ ರಾಜ್ಯ ಪ್ರಯತ್ನಿಸಿತು. ಆದರೆ ಒಂಟಿಯಾಗಿ ಸರಪಳಿಯಿಂದ ಕಟ್ಟಲ್ಪಟ್ಟ ಯೋಹಾನನಿಗೆ ದೇವರು ಭರವಸೆಯ ಬೆಳಕಾಗಿ ಅದನ್ನು ಅನುಮತಿಸದೆ ಈ ಕತ್ತಲೆಯ ಲೋಕಕ್ಕೆ ಬೆಳಕನ್ನು ನೀಡಿರುವುದರಿಂದ ಆ ಬೆಳಕಿಗಾಗಿ ಸ್ತೋತ್ರ ಸಲ್ಲಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.